ಅರೆ ಅಮ್ಮ, ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ? ಬೇಗ ಬೇಗ ರೆಡಿಯಾಗಿ. ಸ್ವಲ್ಪ ಸಮಯದಲ್ಲಿ ಗಾಡಿ ಬರುತ್ತದೆ. ಗಾಡಿ ಬಂದ ಮೇಲೆ ಗಡಿಬಿಡಿ ಮಾಡಿಕೊಳ್ಳುವುದು ಬೇಡ. ಆಮೇಲೆ ಯಾವ ಲಗೇಜ್ ತೆಗೆದುಕೊಂಡಿದ್ದೇವೆ, ಯಾವುದು ಬಿಟ್ಟಿದ್ದೇವೆ ಎನ್ನುವ ಗೊಂದಲವಾಗುತ್ತದೆ. ಆಮೇಲೆ ಅವಶ್ಯಕತೆ ಇರುವ ವಸ್ತುಗಳನ್ನು ಬಿಟ್ಟು ಹೋದರೆ ಕಷ್ಟ. ಹೀಗಾಗಿ ಹೇಳುತ್ತಿದ್ದೇನೆ, ಎಲ್ಲವೂ ಸರಿಯಾಗಿ ಜೋಡಿಸಿಕೊಳ್ಳಿ. ಅನಾವಶ್ಯಕವಾದದ್ದನ್ನೆಲ್ಲ ತೆಗೆದುಕೊಂಡು ಲಗೇಜ್ ಜಾಸ್ತಿ ಮಾಡಿಕೊಳ್ಳುವುದು ಬೇಡ. ಹೀಗೆ ಹೇಳುತ್ತಾ ಮಗ ದೇವರಾಜ್ ರೂಮಿಂದ ಹೊರಬಂದರು. ಅವರ ಅಮ್ಮ ದೇವೇರಿ, ಮಗ, ನೀನು ಯೋಚಿಸಬೇಡ. ನಾನು ಎಲ್ಲ ಸಾಮಾನುಗಳನ್ನು ಜೋಡಿಸಿದ್ದೇನೆ. 2 ಜೊತೆ ಬಟ್ಟೆಗಳನ್ನು ಹಾಕಿಕೊಂಡಿದ್ದೇನೆ ಮತ್ತು ಬೇರೆಲ್ಲ ಸಾಮಾನುಗಳನ್ನು ಮಮತಾ ಹಾಕಿದ್ದಾಳೆ. ನಾನು ಕೇವಲ ಬಟ್ಟೆಗಳನ್ನು ಮಾತ್ರ ಹಾಕಿಕೊಂಡಿದ್ದೇನೆ. ನನಗೆ ಬೇರೇನು ತೆಗೆದುಕೊಳ್ಳುವುದಿದೆ? ಇದಕ್ಕೆ ಮಗ ಪುನಃ ಒಳಗೆ ಬರುತ್ತಾ ಹೇಳಿದನು, ಏನಮ್ಮ, ಬರೀ ಬಟ್ಟೆ ಮಾತ್ರ ಹಾಕಿಕೊಂಡಿದ್ದೀಯಾ? ನಾನು ಹೇಳಿದ್ದೇನಲ್ಲ, ಬಟ್ಟೆ ಜೊತೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ತೆಗೆದುಕೋ. ಮತ್ತೆ 2 ಜೊತೆ ಬಟ್ಟೆ ತೆಗೆದುಕೊಳ್ಳಬೇಡ. ಇನ್ನು ಸ್ವಲ್ಪ ಜಾಸ್ತಿನೇ ತೆಗೆದುಕೋ. ಇನ್ನು ಹೆಚ್ಚು ದಿನ ಉಳಿಯುವ ಪ್ಲ್ಯಾನ್ ಕೂಡ ಮಾಡಬಹುದು. ಸ್ವಲ್ಪ ಜಾಸ್ತಿ ಹಾಕಿಕೊಂಡರೆ ಏನು ತೊಂದರೆ ಇಲ್ಲ. ಪುನಃ ಇಲ್ಲಿಗೆ ಬರುತ್ತೇವೆ ತಾನೆ? ಇಷ್ಟು ಹೇಳಿ, ಅಮ್ಮ, ನೀನು ಬೇಗ ಬೇಗ ತಯಾರಾಗು. ನಾನು ಹೋಗಿ ಮಮತಾ ರೆಡಿಯಾಗಿದ್ದಳೋ ಇಲ್ಲವೋ ನೋಡುತ್ತೇನೆ. ಯಾವ ಬ್ಯಾಗ್ ತೆಗೆದುಕೊಂಡು ಹೋಗಬೇಕು ಅದನ್ನೆಲ್ಲ ತೆಗೆದುಕೊಂಡು ಬಾಗಿಲ ಬಳಿ ಇಡಿ. ಹೀಗೆ ಬೆಳಿಗ್ಗೆಯಿಂದ ಒಂದೇ ಸಮನೆ ದೇವರೇ ಮನೆಯಲ್ಲಿ ಈ ರೀತಿ ಗದ್ದಲ ಮಾತುಕತೆ ನಡೆಯುತ್ತಿತ್ತು. ಏಕೆಂದರೆ ಅವರು ತಮ್ಮ ಪರಿವಾರದೊಂದಿಗೆ ವೈಷ್ಣವದೇವಿ ದೇವಸ್ಥಾನಕ್ಕೆ ಹೋಗುವವರಿದ್ದರು. ಅವರಿಗೆ ಇದರಿಂದ ತುಂಬ ಆನಂದವಾಗಿತ್ತು. ಅವರ ಮಗನ ಮದುವೆಯಾದರೆ ವೈಷ್ಣವಿ ದೇವಿ ದೇವಸ್ಥಾನಕ್ಕೆ ಬರುವುದಾಗಿ ಹರಕೆ ಹೊತ್ತಿದ್ದರು. ಅವರ ಮಗ ಬಣ್ಣದಲ್ಲಿ ಸ್ವಲ್ಪ ಕಪ್ಪಿರುವುದರಿಂದ ಅವನಿಗೆ ಹುಡುಗಿ ಸಿಕ್ಕಿರಲಿಲ್ಲ. ಮಾತುಕತೆ ನಡೆದರೂ ಯಾವುದೋ ಒಂದು ಕಾರಣಕ್ಕೆ ಸಂಬಂಧ ಕೈತಪ್ಪಿ ಹೋಗುತ್ತಿತ್ತು. ಹೀಗಾಗಿ ಮಗನ ಮದುವೆಯಾದರೆ ಮಗ ಸೊಸೆಯೊಂದಿಗೆ ದೇವಿಯ ದರ್ಶನಕ್ಕೆ ಬರುವುದಾಗಿ ಹರಕೆ ಹೊತ್ತಿದ್ದರು. ನಾವು ಯೋಚನೆ ಮಾಡಿದ್ದೆಲ್ಲವೂ ಆಗಿಬಿಡುವುದಿಲ್ಲ. ಆದರೆ ಮಾತೆಯ ದೇವೇರಿ ಅವರ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಳು. ಅವರ ಮಗನ ಮದುವೆಯಾಗಿತ್ತು, ಆದರೆ ಮಾತೆಯ ದರ್ಶನಕ್ಕೆ ಹೋಗಲು ಆಗಿರಲಿಲ್ಲ. ಮದುವೆ ನಂತರ ಅವರ ಮನೆಯಲ್ಲೇ ಒಂದಲ್ಲ ಒಂದು ರೀತಿಯ ಕೆಲಸ ಕಾರ್ಯಗಳು ನಡೆಯುತ್ತಲೇ ಇದ್ದವು. ಹೀಗಾಗಿ ಮಗ ಸೊಸೆಯ ಜೊತೆ ಮಾತೆಯ ದರ್ಶನಕ್ಕೆ ಹೋಗಲು ಆಗಿರಲಿಲ್ಲ. ದಿನಗಳು ಕಳೆದು ತಿಂಗಳುಗಳಾದವು, ತಿಂಗಳುಗಳು ವರ್ಷಗಳಾದವು. ಅವರ ಮದುವೆಯಾಗಿ ಕೆಲವು ವರ್ಷಗಳೇ ಕಳೆದು ಹೋದರೂ ತಾಯಿಯ ದರ್ಶನಕ್ಕೆ ಹೋಗಿರಲಿಲ್ಲ. ಅವರ ಮಗನಿಗೆ ಈಗ 8 ವರ್ಷದ ಮಗನು ಕೂಡ ಇದ್ದನು. ಈಗ ಅವರಿಗೆ ದೇವಿಯ ದರ್ಶನಕ್ಕೆ ಹೋಗುವ ಅವಕಾಶ ಸಿಕ್ಕಿರುವುದರಿಂದ ಅವರಿಗೆ ತುಂಬ ಖುಷಿಯಾಗಿತ್ತು. ಸ್ವಲ್ಪ ಸಮಯದ ನಂತರ ಎಲ್ಲರೂ ತಯಾರಾಗಿ ಎಲ್ಲ ಲಗೇಜನ್ನು ಮನೆಯಿಂದ ಹೊರಗಡೆ ತಂದಿಟ್ಟರು. ಸ್ವಲ್ಪ ಸಮಯದಲ್ಲಿ ಗಾಡಿ ಬಂದಿತ್ತು. ಎಲ್ಲರೂ ವೈಷ್ಣವ ದೇವಿಯ ದರ್ಶನಕ್ಕೆ ಹೊರಟರು. ದಾರಿ ಉದ್ದಕ್ಕೂ ದೇವೇರಿಯವರು ವೈಷ್ಣವ ದೇವಿಯ ಮಹಿಮೆಯ ಬಗ್ಗೆ ಯೋಚಿಸುತ್ತಾ ವೈಷ್ಣವಿ ದೇವಿಯ ನಾಮವನ್ನು ಜಪಿಸುತ್ತಿದ್ದರು. ದೂರದ ಪ್ರಯಾಣದ ನಂತರ ಅವರು ಮೊಟ್ಟಮೊದಲು ಹರಿದ್ವಾರವನ್ನು ತಲುಪಿದರು. ಗಂಗಾ ಸ್ನಾನ ಮಾಡಿ ಮುಂದೆ ಹೋದರು. ಮರುದಿನ ಬೆಳಿಗ್ಗೆ ಅವರು ವೈಷ್ಣವಿ ಮಾತೆಯ ದ್ವಾರವನ್ನು ತಲುಪಿದರು. ಈಗ ಅವರು ಕಾಲ್ನಡಿಗೆಯಲ್ಲಿ ಮುಂದೆ ಹೋಗಬೇಕಿತ್ತು. ಪರ್ವತದ ಮೆಟ್ಟಿಲುಗಳನ್ನು ಹತ್ತಿ ಮಾತಾರಾಣಿಯ ದರ್ಶನಕ್ಕೆ ಹೋಗಬೇಕಿತ್ತು. ಅವರು ಎತ್ತರದ ಪರ್ವತದ ಮೆಟ್ಟಿಲುಗಳನ್ನು ಹತ್ತಲು ಶುರು ಮಾಡಿದರು. ಈಗ ಮಗ ಸೊಸೆ ತಮ್ಮ ಅಮ್ಮನಿಗೆ ಮೊದಲು ಚಿಕ್ಕ ಚಿಕ್ಕ ದೇವಸ್ಥಾನಗಳ ದರ್ಶನ ಮಾಡಿಸುತ್ತಿದ್ದರು. ದೇವೇರಿಯವರು ಹೇಳಿದರು, ಚಿಕ್ಕ ಚಿಕ್ಕ ದೇವಸ್ಥಾನಗಳ ದರ್ಶನವನ್ನು ನಾವು ಆಮೇಲೆ ಮಾಡೋಣ. ಮೊದಲು ನಾನು ಇಷ್ಟು ವರ್ಷದಿಂದ ಆಸೆ ಪಟ್ಟಿದ್ದ ಮಾತಾರಾಣಿ ದರ್ಶನವನ್ನು ಪಡೆಯೋಣ. ಹೀಗೆ ಹೇಳಿ ದೇವೇರಿ ಮುಂದೆ ಮುಂದೆ ನಡೆದರು. ಅವರ ಮಗ ಸೊಸೆ ತಮ್ಮ 8 ವರ್ಷದ ಮಗನೊಂದಿಗೆ ಅವರ ಹಿಂದೆ ಹಿಂದೆ ನಡೆಯುತ್ತಿದ್ದರು. ಕೊನೆಗೆ ಅವರು ಪರ್ವತವನ್ನು ಏರಿ ಪರ್ವತದ ತುದಿಗೆ ಮಾತಾರಾಣಿಯ ಬಾಗಿಲ ಬಳಿ ಹೋಗಿ ನಿಂತರು. ನಂತರ ಅವರು ಮಾತಾರಾಣಿಯ ದರ್ಶನವನ್ನು ಮಾಡಿದರು. ದರ್ಶನದ ನಂತರ ಸ್ವಲ್ಪ ಸಮಯ ಅಲ್ಲಿ ಕುಳಿತು ವಿಶ್ರಾಂತಿ ತೆಗೆದುಕೊಂಡರು. ಮಗ ಸೊಸೆ ತಮ್ಮ ಮಗನೊಂದಿಗೆ ಖುಷಿ ಖುಷಿಯಾಗಿ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದುದನ್ನು ನೋಡಿ ದೇವೇರಿಯವರ ಮನಸ್ಸು ತುಂಬಿ ಬಂದಿತ್ತು. ಮಕ್ಕಳ ಖುಷಿಯನ್ನು ನೋಡಿ ತಂದೆ ತಾಯಿಗಳ ಖುಷಿ ಇಮ್ಮಡಿಗೊಳ್ಳುತ್ತದೆ. ದೇವೇರಿಯವರು ಮಾತೆಯಲ್ಲಿ ತಮ್ಮ ಮಗ ಸೊಸೆ ಮೊಮ್ಮಗ ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿರಲಿ, ಇವರಿಗೆ ಯಾವುದೇ ತೊಂದರೆ ಬರದಿರಲಿ ಎಂದು ಪ್ರಾರ್ಥಿಸಿಕೊಂಡರು. ದರ್ಶನದ ನಂತರ ಇವರು ತಿಂಡಿ ಚಹಾ ಮುಗಿಸಿ ಅಲ್ಲಿಂದ ಬಂದರು. ದರ್ಶನ ಮುಗಿಸಿ ಕೆಳಗೆ ಇಳಿದು ಬಂದಾಗ ದೇವೇರಿ ಅವರಿಗೆ ಸುಸ್ತಾಗಿತ್ತು. ಅವರು ತಮ್ಮ ಮಗ ಸೊಸೆಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದು ಹೇಳಿದರು. ಆಗ ಮಗ ದೇವರಾಜ್ ಹೇಳಿದನು, ಅಮ್ಮ, ಇನ್ನು ಸ್ವಲ್ಪ ಮುಂದೆ ಹೋದರೆ ಹೋಟೆಲ್ ಸಿಗುತ್ತದೆ. ಅಲ್ಲಿ ಹೋಗಿ ವಿಶ್ರಾಂತಿ ತೆಗೆದುಕೊಂಡರೆ ಆಯಿತು. ಬೇರೆ ಸ್ಥಳಗಳನ್ನು ತಿರುಗಾಡಲು ನಾವು ಸಂಜೆ ಹೋಗೋಣ. ದೇವೇರಿಯವರು ಮಗ ಸೊಸೆಯ ಜೊತೆಗೆ ಹೋಟೆಲಿಗೆ ಹೋದರು. ಅಲ್ಲಿ ಹೋಗಿ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡು 3-4 ಗಂಟೆಗೆ ಪುನಃ ಹೊರಗಡೆ ಸುತ್ತಾಡಲು ಹೋದರು. ಸ್ವಲ್ಪ ಸಮಯ ಸುತ್ತಾಡಿದ ಮೇಲೆ ಅವರ ಸೊಸೆಯ ಕಾಲಿಗೆ ಸ್ವಲ್ಪ ಗಾಯವಾಯಿತು. ಅವರು ದಾರಿ ಮಧ್ಯದಲ್ಲಿ ನಿಂತುಕೊಂಡರು. ಅವರೆಲ್ಲರೂ ಸೇರಿ ನಾಳೆ ಬೆಳಿಗ್ಗೆ ತಿರುಗಾಡಲು ಹೋಗೋಣ ಎಂದು ಡಿಸೈಡ್ ಮಾಡಿ ವಾಪಸ್ ಹೋಟೆಲಿಗೆ ಬಂದು ರೆಸ್ಟ್ ತೆಗೆದುಕೊಳ್ಳಲು ನಿರ್ಧರಿಸಿದರು.
ರಾತ್ರಿ ಹೋಟೆಲ್ನಲ್ಲಿ ಊಟ ಮಾಡಿ ಒಳ್ಳೆ ರೀತಿಯಿಂದ ಸಮಯ ಕಳೆದರು. ದೇವೇರಿಯವರು ಮಲಗಲು ರೂಮಿಗೆ ಹೋಗಲು ತಯಾರಾದಾಗ ಅವರ ಮೊಮ್ಮಗ ತಾನು ಅವರ ಜೊತೆ ಬರುವುದಾಗಿ ಹೇಳಿದನು. ಆದರೆ ಮಗ ದೇವರಾಜ್ ಮಗನನ್ನು ಅವರ ಜೊತೆ ಹೋಗುವುದನ್ನು ತಡೆದು ಹೇಳಿದನು. ಅಜ್ಜಿ ಮೊದಲೇ ಸುಸ್ತಾಗಿದ್ದಾರೆ, ಅವರು ರೆಸ್ಟ್ ತೆಗೆದುಕೊಳ್ಳಲಿ. ನೀನು ಅವರ ಜೊತೆ ಹೋದರೆ ಅವರಿಗೆ ಮಲಗಲು ಬಿಡುವುದಿಲ್ಲ. ನೀನು ಅವರೊಂದಿಗೆ ಮಾತನಾಡುತ್ತಲೇ ಇರುತ್ತೀಯ. ಆಗ ಅವರ ಅಮ್ಮ ಹೇಳಿದರು, ಅರೆ ಮಗ, ಅವನನ್ನು ಏಕೆ ಬೈಯುತ್ತೀಯಾ? ಮಗು ಇಷ್ಟಪಡುತ್ತಿದೆ, ನನ್ನ ಜೊತೆ ಬರಲಿ. ನನಗೂ ಅವನ ಜೊತೆ ಸಮಯ ಕಳೆಯುವುದೆಂದರೆ ತುಂಬ ಇಷ್ಟ. ಆಗ ಅವರ ಮಗ ಹೇಳಿದನು, ಅಮ್ಮ, ನಿಮ್ಮ ಜೊತೆ ಮಲಗಲು ಏನೂ ತೊಂದರೆ ಇಲ್ಲ. ಆದರೆ ಅಲ್ಲಿ ಮಮತಾ ಕೂಡ ಕಾಲಿಗೆ ಗಾಯ ಮಾಡಿಕೊಂಡು ಸಾಯಂಕಾಲದಿಂದ ಅಳುತ್ತಿದ್ದಾಳೆ. ಇವನು ಅವಳ ಜೊತೆ ಇದ್ದರೆ ಅವಳಿಗೂ ಸ್ವಲ್ಪ ಸಮಾಧಾನವಾಗುತ್ತದೆ. ಮಗನ ಮಾತು ಕೇಳಿ ಅವರಿಗೂ ಇದು ಸರಿ ಅನಿಸಿತು. ಅವರು ಹೇಳಿದರು, ಮಗ, ನೀನು ಹೇಳೋದು ಸರಿ. ಮತ್ತು ಮೊಮ್ಮಗನಿಗೆ ಹೇಳಿದರು, ಮುನ್ನ, ನೀನು ಅಮ್ಮನ ಜೊತೆ ಹೋಗಿ ಮಲಗು. ನೀನು ನಾಳೆ ನನ್ನ ಜೊತೆ ಮಲಗುವಿಯಂತೆ. ಮೊಮ್ಮಗನು ಅವರ ಅಪ್ಪನ ಜೊತೆ ಅಮ್ಮನ ಬಳಿಗೆ ಹೋದನು. ಈ ಕಡೆ ದೇವೇರಿಯವರು ಮಲಗಿಕೊಳ್ಳಲು ಹೋದರು. ರಾತ್ರಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದರು. ಬೆಳಿಗ್ಗೆ ದೇವೇರಿಯವರು ಎದ್ದು ತಮ್ಮ ಮಗ ಸೊಸೆ ಇರುವ ಕೋಣೆಗೆ ಬಂದರು. ಅಲ್ಲಿ ಬಂದು ನೋಡಿದರೆ ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಹೊರಗಡೆಯಿಂದ ಲಾಕ್ ಮಾಡಲಾಗಿತ್ತು. ಅವರಿಗೆ ಸ್ವಲ್ಪ ಗಾಬರಿಯಾಯಿತು. ನಂತರ ಯೋಚಿಸಿದರು, ಸೊಸೆಗೆ ಔಷಧಿ ಕೊಡಿಸಲು ಹೋಗಿರಬಹುದು. ಇನ್ನು ಸ್ವಲ್ಪ ಸಮಯದಲ್ಲಿ ಬಂದು ಬಿಡಬಹುದು. ಹೀಗೆ ಯೋಚಿಸಿ ಅವರು ಅಲ್ಲಿ ಕುಳಿತುಕೊಂಡರು. 2 ತಾಸು ಕಳೆಯಿತು. ಹೀಗೆ ನೋಡುತ್ತಾ ನೋಡುತ್ತಾ ಮಧ್ಯಾಹ್ನವಾಯಿತು. ಇಲ್ಲಿವರೆಗೆ ಮಗ ಸೊಸೆ ಬರಲೇ ಇಲ್ಲ. ಅವರು ಗಾಬರಿಯಾಗಿ ಹೋಗಿ ರಿಸೆಪ್ಷನಿಸ್ಟ್ ಹತ್ತಿರ ಕೇಳಿದರು, ಮೇಡಮ್, ನನ್ನ ಜೊತೆ ನನ್ನ ಮಗ ಸೊಸೆ ಬಂದಿದ್ದರು. ಅವರ ಕೋಣೆ ಹೊರಗಡೆಯಿಂದ ಲಾಕ್ ಆಗಿದೆ. ಅವರು ಎಲ್ಲಿಗಾದರೂ ಹೋಗಿದ್ದಾರೆಯೇ? ಆಗ ರಿಸೆಪ್ಷನ್ನಲ್ಲಿ ಕುಳಿತಿರುವ ಹುಡುಗಿ ಅವರ ಮಗನ ಹೆಸರು ಕೇಳಿದರು. ದೇವೇರಿಯವರು ತಮ್ಮ ಮಗನ ಹೆಸರು ಹೇಳಿದಾಗ ರಿಸೆಪ್ಷನಿಸ್ಟ್ ಹೇಳಿದರು, ಇವರು ಇಂದು ಬೆಳಿಗ್ಗೆ ಇಲ್ಲಿಂದ ಹೋಗಿದ್ದಾರೆ. ಇದನ್ನು ಕೇಳಿ ಅವರು ಗಾಬರಿಯಿಂದ ಹೇಳಿದರು, ಮಗಳೇ, ಇನ್ನೊಮ್ಮೆ ಸರಿಯಾಗಿ ನೋಡಿ ಹೇಳು. ನನ್ನ ಮಗನೇ ಹೋಗಿರುವುದಾದರೆ ಅವನ ಜೊತೆ ಅವನ ಹೆಂಡತಿ ಕೂಡ ಇದ್ದಾಳೆ. ನಂತರ ಆ ಹುಡುಗಿ ಹೇಳಿದಳು, ನಾನು ಬೆಳಿಗ್ಗೆ ಬಂದಾಗ ಒಂದು ಮಗುವಿನೊಂದಿಗೆ ಗಂಡ ಹೆಂಡತಿ ಇಲ್ಲಿಂದ ಹೋಗಿರುವುದನ್ನು ನೋಡಿದ್ದೇನೆ. ಆದರೆ ಅವರು ನಿಮ್ಮ ಮಗನೇ ಅಥವಾ ಬೇರೆ ಯಾರೋ ಗೊತ್ತಿಲ್ಲ. ಈಗ ನೀವು ಹೇಳಿರುವ ಹೆಸರಿನಲ್ಲಿ 2 ರೂಮ್ ಬುಕ್ ಆಗಿದೆ. ಒಂದು ರೂಮ್ ಬೆಳಿಗ್ಗೆ ಖಾಲಿ ಮಾಡಿದ್ದಾರೆ, ಇನ್ನೊಂದು ರೂಮ್ ನಾಳೆವರೆಗೂ ಬುಕ್ ಇದೆ. ಈಗ ಅವರಿಗೆ ತುಂಬ ಗಾಬರಿಯಾಯಿತು. ಅವರಿಗೆ ಮಗ ಸೊಸೆ ಏನು ಹೇಳದೆ ಎಲ್ಲಿಗೆ ಹೋದರು, ಅದು ನನ್ನನ್ನು ಒಬ್ಬಳೇ ಬಿಟ್ಟು ಎನ್ನುವ ಯೋಚನೆ ಆಯಿತು. ಪೂರ್ತಿ ದಿನ ಅವರು ಇದೇ ಯೋಚನೆಯಲ್ಲಿ ಮಗನಿಗಾಗಿ ಕಾಯುತ್ತಾ ಕುಳಿತರು. ಮಗ ಈಗ ಬರುತ್ತಾನೆ, ಆಗ ಬರುತ್ತಾನೆ ಎಂದು ಕಾಯುತ್ತಾ ಸಂಜೆ ಆಗಿತ್ತು. ಆದರೆ ರಾತ್ರಿಯಾದರೂ ಮಗ ಬರಲಿಲ್ಲ. ಈಗ ಅವರು ತಾಳ್ಮೆ ಕಳೆದುಕೊಂಡಿದ್ದರು. ಅವರು ಮಗನಿಗೆ ಫೋನ್ ಮಾಡಲು ಪ್ರಯತ್ನಿಸಿದರು. ಆದರೆ ಮಗನ ನಂಬರಿಗೆ ಫೋನ್ ರೀಚ್ ಆಗಲಿಲ್ಲ. ಅವರು ತಮ್ಮ ಸೊಸೆಗೂ ಫೋನ್ ಮಾಡಿದರು. ಆದರೆ ಅವಳ ಫೋನ್ ಯಾರೂ ಎತ್ತಲಿಲ್ಲ. ಈಗ ಅವರಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಅವರಿಬ್ಬರ ನಂಬರ್ ಬಿಟ್ಟು ಅವರ ಬಳಿ ಬೇರೆ ಯಾರ ನಂಬರ್ ಕೂಡ ಇರಲಿಲ್ಲ. ಅವರ ಮೊಬೈಲ್ ದೇವಿಯ ದರ್ಶನಕ್ಕೆ ಹೋಗುವಾಗ ಇಟ್ಟುಕೊಳ್ಳಲು ಮಗನ ಹತ್ತಿರ ಕೊಟ್ಟಿದ್ದರು. ಹಾಗಾಗಿ ಅವರ ಮೊಬೈಲ್ ಮಗನ ಬಳಿ ಉಳಿದು ಬಿಟ್ಟಿತ್ತು. ಎಲ್ಲಿ ಹೋಗುವುದು ಎನ್ನುವುದು ಅವರಿಗೆ ಗೊತ್ತಾಗಲಿಲ್ಲ. ಇಂದಿನ ಪೂರ್ತಿ ದಿನ ಕಳೆದು ಹೋಗಿತ್ತು. ನಾಳೆ ಹೋಟೆಲ್ನವರು ರೂಮ್ ಖಾಲಿ ಮಾಡಲು ಹೇಳಿದರೆ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ? ಅವರಿಗೆ ಏನು ಮಾಡಬೇಕೆನ್ನುವುದೇ ಅರ್ಥವಾಗಲಿಲ್ಲ. ಅವರು ಶಾಂತ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದರು. ಅವರ ಕಣ್ಣುಗಳು ತುಂಬಿ ಬರುತ್ತಿದ್ದವು. ಅವರು ರಾತ್ರಿ ಪೂರ್ತಿ ಅಳುತ್ತಲೇ ನಿದ್ದೆ ಹೋದರು. ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಸೂರ್ಯದೇವ ಮೇಲೆ ಬಂದಿದ್ದರು. ಇಂದು ಒಂದು ದಿನ ಮಾತ್ರ ಹೋಟೆಲ್ನಲ್ಲಿ ಇರಲು ಸಾಧ್ಯ. ಸಾಯಂಕಾಲ ಹೋಟೆಲ್ನವರು ರೂಮ್ ಖಾಲಿ ಮಾಡಲು ತಿಳಿಸುತ್ತಾರೆ, ಇಲ್ಲವೇ ಹಣ ತುಂಬಲು ಹೇಳುತ್ತಾರೆ. ಆದರೆ ಏನು ಮಾಡುವುದು? ಅವರ ಹತ್ತಿರ ಹಣವಿಲ್ಲ. ಬೇರೆ ಯಾವ ದಾರಿಯೂ ತೋರುತ್ತಿಲ್ಲ. ಅವರು ದೊಡ್ಡ ಇಕ್ಕಟ್ಟಿನಲ್ಲಿ ಸಿಲುಕಿದ್ದರು. ಅವರು ಪುನಃ ರಿಸೆಪ್ಷನ್ ಹುಡುಗಿ ಹತ್ತಿರ ಹೋಗಿ ತಮ್ಮ ಕಷ್ಟವನ್ನು ಹೇಳಿಕೊಂಡರು. ಆ ಹುಡುಗಿ, ಆಂಟಿ, ನೀವು ತಪ್ಪು ತಿಳಿದುಕೊಳ್ಳಬೇಡಿ. ಇಲ್ಲಿ ಈ ರೀತಿ ನಡೆಯುತ್ತಲೇ ಇರುತ್ತದೆ. ಕೆಲವು ಜನರು ತಮ್ಮ ಅಪ್ಪ ಅಮ್ಮಂದಿರನ್ನು ಕರೆದುಕೊಂಡು ಬಂದು ದೇವಸ್ಥಾನದ ಬಳಿ ಬಿಟ್ಟು ಹೋಗುತ್ತಾರೆ ಮತ್ತು ಜನಸಂದಣಿಯಲ್ಲಿ ಕಳೆದು ಹೋಗುವಂತೆ ಮಾಡಿ ಅವರ ಕೈ ಬಿಟ್ಟು ಬಿಡುತ್ತಾರೆ. ನಿಮ್ಮಿಂದ ಮುಕ್ತಿ ಪಡೆಯಲು ನಿಮ್ಮ ಮಗನು ಹೀಗೆ ಮಾಡಿರಬಹುದು. ನನಗೆ ಈಗಿನ ಹುಡುಗರ ನಡವಳಿಕೆ ಅರ್ಥವಾಗುತ್ತಿಲ್ಲ. ಅವರ ಮಕ್ಕಳು ಅವರಿಗೆ ಹೀಗೆ ಮಾಡಿದಾಗ ಅವರಿಗೆ ಗೊತ್ತಾಗುತ್ತದೆ. ಆ ಹುಡುಗಿ ಹೀಗೆ ಹೇಳಿದಾಗ ದೇವಿಕೆಯವರು, ಇಲ್ಲ ಇಲ್ಲ ಮಗಳೇ, ನೀನು ತಪ್ಪು ತಿಳಿದುಕೊಂಡಿದ್ದೀಯಾ. ನನ್ನ ಮಗ ಸೊಸೆ ಅಂಥವರಲ್ಲ. ಅವರು ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ನನ್ನ ಬಗ್ಗೆ ತುಂಬ ಕಾಳಜಿ ತೆಗೆದುಕೊಳ್ಳುತ್ತಾರೆ. ನನಗೆ ಯಾವ ಕೆಲಸವನ್ನು ಮಾಡಲು ಬಿಡುವುದಿಲ್ಲ. ಆದರೆ ಅವರು ಇದ್ದಕ್ಕಿದ್ದಂತೆ ಎಲ್ಲಿ ಹೋದರು? ನನಗೆ ಅವರದೇ ಚಿಂತೆಯಾಗಿದೆ. ಅವರಿಗೆ ಯಾವುದೇ ತೊಂದರೆ ಆಗದಿದ್ದರೆ ಸಾಕು. ಹೀಗೆ ಯೋಚಿಸುತ್ತಾ ಅವರ ಹೃದಯ ಬಡಿದುಕೊಳ್ಳುತ್ತಿತ್ತು. ಆಗ ಆ ಹುಡುಗಿ ಹೇಳಿದಳು, ಇರಬಹುದು ಆಂಟಿ, ದೇವರ ದಯೆಯಿಂದ ಎಲ್ಲವೂ ಸರಿ ಹೋದರೆ ಸಾಕು. ಇಂದು ಸಾಯಂಕಾಲದೊಳಗೆ ನಿಮ್ಮ ಮಗ ಸೊಸೆ ನಿಮ್ಮನ್ನು ಕರೆದುಕೊಂಡು ಹೋಗಲು ವಾಪಸ್ ಬಂದರೆ ಸಾಕು. ಇಲ್ಲದಿದ್ದರೆ, ಹೀಗೆ ಹೇಳಿ ಆ ಹುಡುಗಿ ಸುಮ್ಮನಾದಳು. ದೇವಿಕೆಯವರು, ಇಲ್ಲದಿದ್ದರೇನು? ನನ್ನನ್ನು ಹೋಟೆಲ್ನವರು ಹೊರ ಹಾಕುತ್ತಾರೆ ಎನ್ನುವುದು ನನಗೆ ಗೊತ್ತಿದೆ. ಆದರೆ ನನಗೆ ಪೂರ್ತಿ ನಂಬಿಕೆ ಇದೆ. ಸಂಜೆಯೊಳಗೆ ನನ್ನ ಮಗ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ. ಒಂದು ವೇಳೆ ಅವನು ಬರದಿದ್ದರೆ ನಾನು ಅವರ ಬಳಿ ಹೋಗಲು ಯಾವುದಾದರೂ ಒಂದು ದಾರಿ ಹುಡುಕಲೇಬೇಕು. ಯಾರಿಗೆ ಗೊತ್ತು, ನನ್ನ ಮಗ ಸೊಸೆ ಯಾವುದಾದರೂ ತೊಂದರೆಯಲ್ಲಿ ಸಿಲುಕಿಕೊಂಡಿರಬಹುದು. ಅವರಿಗೆ ನನ್ನ ಅವಶ್ಯಕತೆ ಇರಬಹುದು.
ನನಗೆ ನನ್ನ ಮಗ ಸೊಸೆ ಯಾವುದಾದರೂ ತೊಂದರೆಯಲ್ಲಿ ಸಿಲುಕಿಕೊಂಡಿರಬಹುದು ಎಂದು ತುಂಬ ಚಿಂತೆಯಾಗುತ್ತಿದೆ. ಅವರಿಗೆ ಯಾವುದೇ ತೊಂದರೆ ಆಗದಿದ್ದರೆ ಸಾಕು. ಹೀಗೆ ದೇವಕಿಯವರು ಮಾತನಾಡುತ್ತಲೇ ಇದ್ದರು. ಆ ಹುಡುಗಿ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದಳು. ದೇವಕಿಯವರು ತಮ್ಮ ರೂಮಿಗೆ ಹೋದ ನಂತರ ಆ ಹುಡುಗಿ ಕೀರ್ತಿ ತನ್ನ ಫ್ರೆಂಡ್ಸ್ ಜೊತೆಗೆ, ಇದೇ ನೋಡು ಅಮ್ಮನ ಪ್ರೀತಿ ಎಂದರೆ. ಮಗ ಇವರನ್ನು ಬಿಟ್ಟು ಹೋಗಿದ್ದಾನೆ. ನನಗೆ ಪೂರ್ತಿ ನಂಬಿಕೆ ಇದೆ ಅವರಿಗೆ ಏನೂ ಆಗಿರುವುದಿಲ್ಲ. ಇವರನ್ನು ಬಿಟ್ಟು ಹೋಗಲು ಹೀಗೆ ಮಾಡಿದ್ದಾರೆ. ಆದರೆ ಇವರು ನೋಡು ಪಾಪದವರು, ತಮ್ಮ ಮಗ ಸೊಸೆಯ ಬಗ್ಗೆ ಚಿಂತಿಸುತ್ತಿದ್ದಾರೆ. ಅವರಿಗೆ ಖಂಡಿತವಾಗಿಯೂ ಏನೂ ಆಗಿರುವುದಿಲ್ಲ. ಅಮ್ಮನ ಹೃದಯ ಹೀಗೆ ನೋಡು, ಯಾವಾಗಲೂ ಮಕ್ಕಳ ಬಗ್ಗೆ ಚಿಂತಿಸುತ್ತಿರುತ್ತದೆ. ಮಕ್ಕಳನ್ನು ಎಷ್ಟೊಂದು ಪ್ರೀತಿಸುತ್ತಾರೆ. ಓ ದೇವರೇ, ಸಾಯಂಕಾಲದೊಳಗೆ ಯಾವುದಾದ್ರೂ ಒಂದು ದಾರಿ ತೋರಿಸು. ಇಲ್ಲದಿದ್ದರೆ ನನ್ನ ಕಣ್ಣೆದುರಿಗೆ ಈ ಆಂಟಿಯನ್ನು ನೂಕಿ ಹೊರಹಾಕುವುದು ನನಗೆ ತುಂಬ ದುಃಖವಾಗುತ್ತದೆ. ನಾನು ಏನು ಮಾಡೋ ಪರಿಸ್ಥಿತಿಯಲ್ಲೂ ಇಲ್ಲ. ನಾನೇ ನನ್ನ ಅತ್ತೆ ಮಾವನ ಮನೆಯಲ್ಲಿ ಉಳಿದುಕೊಂಡಿದ್ದೇನೆ. ನಾನು ಈ ಆಂಟಿಗೆ ಸಹಾಯ ಮಾಡಲು ಹೋದರೆ ಅವರು ನನ್ನನ್ನೇ ಹೊರಹಾಕುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾನು ಇವರಿಗೆ ಹೇಗೆ ಸಹಾಯ ಮಾಡಲಿ? ಅದಕ್ಕೆ ಅವಳ ಫ್ರೆಂಡ್ ಹೇಳಿದಳು, ನೀನು ಸರಿಯಾಗಿ ಹೇಳಿದ್ದೀಯಾ. ಇಂದು ಸಾಯಂಕಾಲದೊಳಗೆ ಯಾವುದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತದೆ. ನೀನು ಈ ಆಂಟಿಯ ಬಗ್ಗೆ ಇಷ್ಟೊಂದು ಯೋಚನೆ ಮಾಡುತ್ತಿರುವೆ. ಇವರ ಮಗನೂ ಕೂಡ ಇವರ ಬಗ್ಗೆ ಯೋಚನೆ ಮಾಡುತ್ತಿಲ್ಲ. ಬಿಡು, ಇಂಥವರ ಬಗ್ಗೆ ಯೋಚನೆ ಮಾಡಲು ದೇವರಿದ್ದಾನೆ. ನೀನು ಚಿಂತಿಸಬೇಡ. ಸಂಜೆ ಒಳಗೆ ಈ ಪ್ರಾಬ್ಲಮಿಗೆ ಏನಾದರೊಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತದೆ. ಯಾರಿಗೆ ಗೊತ್ತು, ಆಂಟಿ ಇಚ್ಛೆಯಂತೆ ಅವರ ಮಗ ಸೊಸೆ ಬಂದು ಇವರನ್ನು ಕರೆದುಕೊಂಡು ಹೋಗಬಹುದು. ಇದಕ್ಕೆ ಕೀರ್ತಿ ಹೇಳಿದಳು, ಹಾಗೆ ಆಗಲಿ. ಆದರೆ ಹೀಗೆ ಒಂದು ದಿನ ಕಳೆದಿತ್ತು. ದೇವಕಿಯವರು ಬೆಳಿಗ್ಗೆಯಿಂದ ಹೊಟ್ಟೆಗೆ ಏನನ್ನೂ ತಿಂದಿರಲಿಲ್ಲ. ಹಾಗಾಗಿ ಅವರಿಗೆ ತುಂಬ ಸುಸ್ತಾಗುತ್ತಿತ್ತು. ಅವರು ಪುನಃ ರಿಸೆಪ್ಷನ್ ಹುಡುಗಿ ಬಳಿಗೆ ಬಂದು ಒಂದು ಕಾರ್ಡನ್ನು ಕೊಟ್ಟರು. ಕಾರ್ಡ್ ಅವರ ಬಟ್ಟೆಯ ಬ್ಯಾಗಿನಲ್ಲಿ ಸಿಕ್ಕಿತ್ತು. ಅದರಲ್ಲಿ ಅವರ ಪಕ್ಕದ ಮನೆಯವರ ಅಡ್ರೆಸ್ ಬರೆದಿತ್ತು. ಅವರು ಅಲ್ಲಿಗೆ ಹೋಗಿ ತಲುಪಿದರೆ ಅವರ ಮನೆಗೆ ಆರಾಮಾಗಿ ಹೋಗಬಹುದು. ಅವರು ಹೇಳಿದರು, ಮಗಳೇ, ನೀನು ನನಗೆ ಸಹಾಯ ಮಾಡಿದರೆ ನಾನು ನಿನಗೆ ಚಿರಋಣಿಯಾಗಿರುತ್ತೇನೆ. ಸಾಯುವವರೆಗೆ ನಾನು ನಿನ್ನ ಉಪಕಾರವನ್ನು ಮರೆಯುವುದಿಲ್ಲ. ನಾನು ಒಂದು ಸಲ ಮನೆಗೆ ಹೋಗಿ ತಲುಪಿದರೆ ನನ್ನ ಮಗ ಸೊಸೆಯ ಬಗ್ಗೆ ತಿಳಿದುಕೊಳ್ಳಬಹುದು. ಅವರು ಎಲ್ಲಿದ್ದಾರೆ, ಯಾವ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದು ತಿಳಿಯಬಹುದು. ಆಗ ಕೀರ್ತಿ ಹೇಳಿದಳು, ಆಂಟಿ ಪ್ಲೀಸ್, ನೀವು ಇಲ್ಲಿ ಹೀಗೆಲ್ಲ ಮಾತನಾಡಬೇಡಿ. ತುಂಬ ಜನ ಸೇರಿದ್ದಾರೆ. ಎಲ್ಲರೂ ನಿಮ್ಮನ್ನೇ ನೋಡುತ್ತಿದ್ದಾರೆ. ಕೀರ್ತಿ ಅವರಿಗೆ ಅರ್ಥ ಮಾಡಿಸಿ ಅಲ್ಲಿಂದ ಅವರನ್ನು ರೂಮಿಗೆ ಕಳುಹಿಸಿದಳು. ದೇವಕಿಯವರು ರೂಮಿಗೆ ಹೋಗುವಾಗ ಅವರಿಗೆ ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದು ಪ್ರಜ್ಞೆ ತಪ್ಪಿ ಅವರು ಬಿದ್ದು ಬಿಟ್ಟರು. ಅಲ್ಲಿದ್ದ ಜನರು ಅವರ ಸುತ್ತಲೂ ಸೇರಿದರು. ಕೀರ್ತಿ ಅವರ ಮುಖಕ್ಕೆ ನೀರು ಎರಚಿ ಅವರನ್ನು ಎಚ್ಚರಗೊಳಿಸಿ ಹೋಟೆಲ್ನಲ್ಲಿ ಕೆಲಸ ಮಾಡೋ ಹುಡುಗನನ್ನು ಕರೆದು ಅವರನ್ನು ರೂಮಿಗೆ ಬಿಟ್ಟು ಬಂದರು. ಜೊತೆಗೆ ಅವರನ್ನು ನೋಡಿಕೊಳ್ಳಲು ಅವಳ ಗೆಳತಿಯನ್ನು ಕಳುಹಿಸಿದಳು. ಸಂಜೆವರೆಗೆ ಮಾತ್ರ ಅವರು ಹೋಟೆಲ್ನಲ್ಲಿ ಇರಲು ಅವಕಾಶವಿದ್ದು, ಆನಂತರ ಹೋಟೆಲ್ ಮಾಲೀಕರು ಅವರನ್ನು ಇಲ್ಲಿ ಉಳಿಯಲು ಬಿಡುವುದಿಲ್ಲ. ಅವಳು ಬಂದು ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು. ಸ್ವಲ್ಪ ಸಮಯದ ನಂತರ ತನ್ನ ಕೆಲಸ ಮುಗಿಸಿ ದೇವಕಿಯವರ ಕೋಣೆಗೆ ಹೋದಳು. ಅವಳನ್ನು ನೋಡಿ ದೇವಕಿಯವರು ಜೋರಾಗಿ ಅಳುತ್ತಾ ಅವಳ ಕಾಲಿಗೆ ಬೀಳುತ್ತಾ ಹೇಳಿದರು, ಮಗಳೇ, ನಾನು ನಿನ್ನ ಕಾಲಿಗೆ ಬೀಳುತ್ತೇನೆ. ನನ್ನನ್ನು ಮನೆಗೆ ತಲುಪಿಸು. ಕೀರ್ತಿ ಅವರನ್ನು ಮೇಲಕ್ಕೆತ್ತುತ್ತಾ ಹೇಳಿದಳು, ಆಂಟಿ, ನೀವೇನು ಮಾಡುತ್ತಿದ್ದೀರಾ? ನೀವು ನನಗಿಂತ ದೊಡ್ಡವರು. ನೀವು ನನ್ನ ಕಾಲಿಗೆ ಬೀಳಬಾರದು. ನೀವು ನನ್ನ ಅಮ್ಮನ ಸಮಾನ. ಪ್ಲೀಸ್ ಎದ್ದೇಳಿ ಎದ್ದೇಳಿ ಆಂಟಿ. ನಾನು ನಿಮಗೆ ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ನಾನು ಅಸಹಾಯಕಳಾಗಿದ್ದೇನೆ. ನೀವು ನನ್ನ ಬಗ್ಗೆ ತಪ್ಪು ತಿಳಿಯಬೇಡಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಹಾಗೆ ಆಗದಿದ್ದರೆ ನಾನು ಬಾಸ್ ಹತ್ತಿರ ಮಾತನಾಡಿ ಇನ್ನೂ ಒಂದು ದಿನ ಇಲ್ಲಿ ಉಳಿದುಕೊಳ್ಳಲು ಅವಕಾಶ ನೀಡುವಂತೆ ಕೇಳಿಕೊಳ್ಳುತ್ತೇನೆ. ನೀವು ಚಿಂತಿಸಬೇಡಿ. ನನ್ನ ಕೈಯಲ್ಲಾದ ಸಹಾಯ ಮಾಡುತ್ತೇನೆ. ಈಗ ನೀವು ರೆಸ್ಟ್ ತೆಗೆದುಕೊಳ್ಳಿ ಮತ್ತು ಊಟ ತಿನ್ನಿ. ಅವರಿಗೆ ಊಟ ಕೊಟ್ಟು ಕೀರ್ತಿ ಅಲ್ಲಿಂದ ಹೋದಳು. ಆದರೆ ದೇವಕಿಯವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಮಗ ಸೊಸೆ ಮೊಮ್ಮಗನ ಬಗ್ಗೆ ಚಿಂತಿಸುತ್ತಿದ್ದರು. ಅವರು ಎಲ್ಲಿ ಹೋದರು, ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಎಂದು ಅವರ ಬಗ್ಗೆ ಚಿಂತಿಸುತ್ತಿದ್ದರು. ಆದರೆ ಈ ಕಡೆ ಮಗ ಸೊಸೆ ಅಮ್ಮನನ್ನು ಬಿಟ್ಟು ಬಂದು ತುಂಬ ಸಂತೋಷವಾಗಿದ್ದರು. ಅವರು ತಮ್ಮ ತಾಯಿಯಿಂದ ಬಿಡುಗಡೆ ಪಡೆದಿದ್ದರು. ಅವರು ಮನೆಯಲ್ಲಿ ಸಂಭ್ರಮಿಸಿದರು. ಈ ಕಡೆ ಸಂಜೆಯಾದರೂ ಮಗ ದೇವೇರಿಯವರನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ. ಹೋಟೆಲ್ ಮ್ಯಾನೇಜರ್ ಅವರನ್ನು ರೂಮಿನಿಂದ ಹೊರಹಾಕಲು ಹೇಳಿದರು. ಅವರು ಮ್ಯಾನೇಜರ್ಗೆ ವಿನಂತಿಸಿಕೊಂಡರು. ಕೀರ್ತಿ ಕೂಡ ಮ್ಯಾನೇಜರ್ ಬಳಿ ಮಾತನಾಡಿದಳು. ಆದರೆ ಮ್ಯಾನೇಜರ್ ಇದಕ್ಕೆ ಒಪ್ಪಲಿಲ್ಲ. ಅವರು ಕೀರ್ತಿಗೆ ಹೇಳಿದರು, ಇದರಲ್ಲಿ ನೀನು ಯಾಕೆ ಇವರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತಿರುವೆ? ಇವರ ರೂಮ್ ಬಾಡಿಗೆ ನೀನು ಕೊಡುತ್ತೀಯಾ? ಕೀರ್ತಿ ಸುಮ್ಮನಾದಳು ಮತ್ತು ಹೇಳಿದರು, ನೀನು ನಿನ್ನ ಕೆಲಸ ನೋಡಿಕೊ. ಇಂಥವರು ಇಲ್ಲಿ ಎಷ್ಟೊಂದು ಜನ ಬರುತ್ತಾರೆ. ಎಲ್ಲರಿಗೂ ಸಹಾಯ ಮಾಡಲು ಆಗುವುದಿಲ್ಲ. ನಾನು ನನ್ನ ಕೆಲಸ ಮಾಡುತ್ತಿದ್ದೇನೆ. ಎಲ್ಲರಿಗೂ ಆಶ್ರಯ ಕೊಡಲು ನಾನು ಇಲ್ಲಿ ಅನಾಥಾಶ್ರಮ ತೆರೆದಿಲ್ಲ. ನೀನು ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಬೇಡ. ಸುಮ್ಮನೆ ನಿನ್ನ ಕೆಲಸ ನೀನು ಮಾಡು. ಮತ್ತೆ ಹೇಳಿದರು, ನೋಡಿ ಆಂಟಿ, ಕೀರ್ತಿ ಇಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದರಿಂದ ನಿಮ್ಮನ್ನು ಈ ಒಂದು ರಾತ್ರಿ ಇರಲು ಅವಕಾಶ ಮಾಡಿಕೊಡುತ್ತಿದ್ದೇನೆ. ಬೆಳಗಾಗುತ್ತಲೇ ನೀವು ಹೊರಡುವ ವ್ಯವಸ್ಥೆ ಮಾಡಿಕೊಳ್ಳಿ. ಇನ್ನು ಹೆಚ್ಚು ಸಮಯ ನಿಮ್ಮನ್ನು ಇಲ್ಲಿ ಇರಿಸಿಕೊಳ್ಳಲಾಗುವುದಿಲ್ಲ. ನನ್ನ ಕೆಲಸಕ್ಕೂ ತೊಂದರೆಯಾಗುತ್ತದೆ. ನಿಮಗೆ ನಾನು ಏನು ಹೇಳುತ್ತಿದ್ದೇನೆಂದು ಅರ್ಥವಾಗುತ್ತಿದೆ ಅಲ್ಲವೇ? ದೇವೇರಿಯವರು ಹೌದು ಎನ್ನುವಂತೆ ತಲೆ ಆಡಿಸಿದರು. ನಂತರ ಮ್ಯಾನೇಜರ್ ಅಲ್ಲಿಂದ ಹೋದರು. ಇದರ ನಂತರ ದೇವೇರಿಯವರು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಲು ಶುರು ಮಾಡಿದರು. ನನ್ನ ಮಗ ಆದಷ್ಟು ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗುವಂತೆ ಮಾಡು.
ಆದರೆ ನಾವು ಅಂದುಕೊಂಡಿದ್ದೆಲ್ಲವೂ ಎಲ್ಲಿ ನಡೆಯುತ್ತದೆ? ರಾತ್ರಿ ಪೂರ್ತಿ ಕಳೆದಿತ್ತು. ಆದರೆ ಅವರ ಮಗ ಅವರನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ. ಬೆಳಿಗ್ಗೆ ಕೀರ್ತಿ ಕೆಲಸಕ್ಕೆ ಬಂದಾಗ ನೋಡಿದ್ದಳು. ಮ್ಯಾನೇಜರ್ ದೇವೇರಿ ಅವರನ್ನು ತಳ್ಳಿ ಹೊರ ಹಾಕುತ್ತಿದ್ದರು. ಯಾಕೆಂದರೆ ಅವರು ಹೋಟೆಲ್ನಿಂದ ಹೊರ ಹೋಗಲು ತಯಾರಿರಲಿಲ್ಲ. ಅವರು ಪದೇ ಪದೇ ಮ್ಯಾನೇಜರ್ ಬಳಿ ವಿನಂತಿಸಿಕೊಳ್ಳುತ್ತಿದ್ದರು. ಮಗ, ಇನ್ನೂ ಸ್ವಲ್ಪ ದಿನ ನನಗೆ ಹೋಟೆಲ್ನಲ್ಲಿ ಇರಲು ಅವಕಾಶ ಮಾಡಿಕೊಡು. ರಸ್ತೆಯಲ್ಲಿ ನಾನು ಎಲ್ಲಿರಲಿ? ಆದರೆ ಮ್ಯಾನೇಜರ್ ಅವರ ಮಾತನ್ನು ಕೇಳಿಸಿಕೊಳ್ಳದೆ ಅವರನ್ನು ಹೋಟೆಲ್ನಿಂದ ಹೊರಹಾಕಿದರು. ಕೀರ್ತಿಗೆ ಇದನ್ನು ನೋಡಿ ಸಹಿಸಿಕೊಳ್ಳಲಾಗಲಿಲ್ಲ. ಮ್ಯಾನೇಜರ್ ಈ ರೀತಿಯ ನಡವಳಿಕೆ ನೋಡಿ ಅವಳು ವೀರ ಮಹಿಳೆಯಂತೆ ಮ್ಯಾನೇಜರ್ ಮೇಲೆ ಕೂಗಾಡಿದಳು. ವಾಟ್ ನಾನ್ಸೆನ್ಸ್ ಸರ್, ಅವರ ಹತ್ತಿರ ಹಣವಿಲ್ಲ ಎಂದು ಗೊತ್ತಿದೆ. ಆದರೆ ಯಾರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ನಿಮಗೆ ಗೊತ್ತಿಲ್ಲವೇ? ಅವರಿಗೆ ಅಷ್ಟು ವಯಸ್ಸಾಗಿದೆ. ಅವರು ನಿಮ್ಮ ಅಮ್ಮನ ಸಮಾನ. ಅವರ ಜೊತೆ ಹೀಗೆ ನಡೆದುಕೊಳ್ಳಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಇದಕ್ಕೆ ಮ್ಯಾನೇಜರ್ ಹೇಳಿದರು. ಕೀರ್ತಿ, ನೀನು ಎಚ್ಚರವಾಗಿದ್ದೀಯಾ ತಾನೇ? ನೀನು ಯಾರ ಜೊತೆ ಮಾತನಾಡುತ್ತಿದ್ದೀಯಾ? 2 ನಿಮಿಷದಲ್ಲಿ ನಿನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ. ನೀನು ಈ ಅಮ್ಮನ ಜೊತೆ ರಸ್ತೆಯಲ್ಲಿ ಅಲೆದಾಡುತ್ತಿರು, ಗೊತ್ತಾಯ್ತಾ? ಇದನ್ನು ಕೇಳಿದ ಕೀರ್ತಿ ಹೇಳಿದಳು. ಅಲೆದಾಡುವುದಾದರೆ ಅಲೆದಾಡುತ್ತೇನೆ. ಆದರೆ ನಾನು ನಿಮಗಿಂತಲೂ ಚೆನ್ನಾಗಿದ್ದೇನೆ. ನನ್ನ ಹತ್ತಿರ ಹಣವಿಲ್ಲದಿರಬಹುದು, ಆದರೆ ಪ್ರಾಮಾಣಿಕತೆ, ಮಾನವೀಯತೆ ಇದೆ. ಯಾರ ಹತ್ತಿರ ಹೇಗೆ ನಡೆದುಕೊಳ್ಳಬೇಕು ಎನ್ನುವ ಅರಿವು ನನಗಿದೆ. ನೀವು ಹಣದ ಅಹಂಕಾರದಲ್ಲಿ ಮಾನವೀಯತೆಯನ್ನು ಮರೆತಿದ್ದೀರಿ. ಹೋಟೆಲ್ನಲ್ಲಿ ಇಷ್ಟೊಂದು ರೂಮ್ಗಳು ಖಾಲಿ ಇವೆ. ಸ್ವಲ್ಪ ದಿನಗಳ ಮಟ್ಟಿಗೆ ಇವರನ್ನು ಇಲ್ಲಿ ಉಳಿಸಿಕೊಂಡರೆ ಯಾವ ಆಪತ್ತು ಬರುತ್ತದೆ? ಒಂದು ವೇಳೆ ಒಂದು ರೂಮ್ ಖಾಲಿ ಇಲ್ಲದಿದ್ದರೆ ಇವರಿಗಾಗಿ ಸ್ಪೆಷಲ್ ರೂಮ್ ಖಾಲಿ ಮಾಡಿಕೊಡಿ. ಆಗ ಮ್ಯಾನೇಜರ್ ಕೋಪದಿಂದ, ಕೀರ್ತಿ, ನೀನು ಏನು ಮಾತನಾಡುತ್ತಿದ್ದೀಯಾ? ಯಾರ ಜೊತೆ ಮಾತನಾಡುತ್ತಿದ್ದೀಯಾ? 2 ನಿಮಿಷದಲ್ಲಿ ನಿನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ. ಈ ಮುದುಕಿಯ ಬಗ್ಗೆ ಇಷ್ಟು ಕಾಳಜಿ ಇದ್ದರೆ ಇವರನ್ನು ಏಕೆ ನಿನ್ನ ಮನೆಗೆ ಕರೆದುಕೊಂಡು ಹೋಗಬಾರದು? ಆಗ ಕೀರ್ತಿ ಹೇಳಿದಳು, ಹೋಗುವುದಾದರೆ ನಾನು ಇವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಮತ್ತು ನೀವು ನನ್ನ ಕೆಲಸದಿಂದ ತೆಗೆದುಹಾಕುವ ಬಗ್ಗೆ ಮಾತನಾಡುತ್ತಿದ್ದೀರಿ ಅಲ್ಲವೇ? ನೀವು ಏನೆಂದುಕೊಂಡಿದ್ದೀರಿ? ನನ್ನನ್ನು ಕೆಲಸಕ್ಕೆ ತೆಗೆದುಕೊಂಡು ತುಂಬ ಉಪಕಾರ ಮಾಡಿದ್ದೀರಿ ಅಂತನಾ? ಇಲ್ಲ, ಕೆಲಸಕ್ಕೆ ಸ್ಯಾಲರಿ ಕೊಟ್ಟು ತುಂಬ ಉಪಕಾರ ಮಾಡುತ್ತಿದ್ದೀರಿ ಅಂತನಾ? ನಾನು ಇಲ್ಲಿ ಸುಮ್ಮನೆ ಸ್ಯಾಲರಿ ತೆಗೆದುಕೊಳ್ಳುತ್ತಿಲ್ಲ. ನಾನು ಕೆಲಸ ಮಾಡಿ ಸ್ಯಾಲರಿ ತೆಗೆದುಕೊಳ್ಳುತ್ತಿದ್ದೇನೆ. ನಿಮಗೆ ಹೇಗೆ ಕೆಲಸದವರು ಕಡಿಮೆ ಇಲ್ಲವೋ ಹಾಗೆ ನನಗೆ ಕೆಲಸವೂ ಕಡಿಮೆ ಇಲ್ಲ. ಇಟ್ಟುಕೊಳ್ಳಿ ನಿಮ್ಮ ಕೆಲಸ. ನಾನು ನಿಮಗಿಂತ ಒಳ್ಳೆಯವರ ಜೊತೆ ಕೆಲಸ ಮಾಡುತ್ತೇನೆ. ಅಲ್ಲಿಯ ಮಾಲೀಕರು ನಿಮ್ಮಷ್ಟು ಕೆಟ್ಟದಾಗಿ ಯೋಚಿಸದಿದ್ದರೆ ಸಾಕು. ಹೀಗೆ ಹೇಳಿ ಅವಳು ಅಲ್ಲಿಂದ ದೇವೇರಿ ಅವರನ್ನು ಕರೆದುಕೊಂಡು ಹೋದಳು. ಈಗ ಅವಳಿಗೆ ಎಲ್ಲಿ ಹೋಗಬೇಕೆಂದು ಗೊತ್ತಾಗಲಿಲ್ಲ. ಏಕೆಂದರೆ ಅವಳು ತನ್ನ ಮಾವನ ಮನೆಯಲ್ಲಿ ಉಳಿಯುತ್ತಿದ್ದಳು. ಅವಳಿಗೆ ಅಪ್ಪ ಅಮ್ಮ ಇರಲಿಲ್ಲ. ಅವಳ ಮಾಮ ಒಳ್ಳೆಯವರಾಗಿದ್ದರು, ಆದರೆ ಅತ್ತೆ ಅವಳಿಗೆ ತೊಂದರೆ ಕೊಡುತ್ತಿದ್ದರು. ಈಗ ಅವಳಾದರೂ ಏನು ಮಾಡುತ್ತಾಳೆ? ದೇವೇರಿ ಅವರನ್ನು ಮನೆಗೆ ಕರೆದುಕೊಂಡು ಹೋಗುವಂತೆಯೂ ಇರಲಿಲ್ಲ, ರೋಡಲ್ಲಿ ಬಿಡುವಂತೆಯೂ ಇರಲಿಲ್ಲ. ಅವಳು ಒಂದು ದಿನದ ಮಟ್ಟಿಗೆ ದೇವೇರಿಯವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದ್ದಳು. ನಂತರ ಇವರನ್ನು ಹೇಗಾದರೂ ಮಾಡಿ ಅವರ ಮನೆಗೆ ತಲುಪಿಸಬೇಕು ಎಂದು ಯೋಚಿಸಿ ಅವರ ಮಾವನಿಗೆ ಫೋನ್ ಹಚ್ಚಿದಳು ಮತ್ತು ಮಾವನಿಗೆ ಇಲ್ಲಿಯ ಎಲ್ಲ ವಿಷಯವನ್ನು ಹೇಳಿದಳು. ಅವಳ ಮಾವ ಇದೆಲ್ಲ ವಿಷಯ ಗೊತ್ತಿಲ್ಲದೆ ಸ್ಪೀಕರ್ ಆನ್ನಲ್ಲಿ ಇಟ್ಟಿದ್ದರು. ಅವಳ ಅತ್ತೆ ಎಲ್ಲವನ್ನೂ ಕೇಳಿಸಿಕೊಂಡು ಅವಳ ಮೇಲೆ ಕೋಪ ಮಾಡಿಕೊಂಡು ಹೇಳಿದರು, ನೀನು ಆ ಮುದುಕಿಯ ಜೊತೆಯಲ್ಲಿ ಸಾಯು. ಮನೆಗೆ ಬರುವ ಅವಶ್ಯಕತೆ ಇಲ್ಲ. ನಿನ್ನನ್ನು ಬಿಟ್ಟಿಯಾಗಿ ಸಾಕುತ್ತಿದ್ದೇವೆ. ಇದರ ಮೇಲೆ ಇನ್ನೊಂದು ಭಾರ ಕರೆದುಕೊಂಡು ಬರುತ್ತಿದ್ದಾಳಂತೆ. ನಿಮ್ಮಂಥ ಭಿಕ್ಷುಕರನ್ನು ಸಾಕಲು ನಮಗೆ ಯಾವುದೇ ಪುಕ್ಸಟ್ಟೆ ಹಣ ಬರುವುದಿಲ್ಲ. ಹೀಗೆ ಹೇಳಿ ಅವಳ ಅತ್ತೆ ಫೋನ್ ಕಟ್ ಮಾಡಿದರು. ಕೀರ್ತಿಗೆ ಅತ್ತೆಯ ಮೇಲೆ ತುಂಬ ಕೋಪ ಬಂದಿತ್ತು, ಜೊತೆಗೆ ದುಃಖವೂ ಆಗಿತ್ತು. ಅವಳು ಅಳುತ್ತಿರುವುದನ್ನು ನೋಡಿ ದೇವೇರಿಯವರು ಕೇಳಿದರು, ಏನು ವಿಷಯ? ಅವಳು ತನ್ನ ಅತ್ತೆಯ ಬಗ್ಗೆ ಹೇಳಿದಳು. ತನ್ನ ಅತ್ತೆ ತನಗೆ ಹೇಗೆ ಕಿರುಕುಳ ಕೊಡುತ್ತಾರೆಂದು. ಚಿಕ್ಕಂದಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಅವಳು ಮಾವನ ಮನೆಯಲ್ಲಿ ಉಳಿದುಕೊಳ್ಳುವುದು ಅನಿವಾರ್ಯವಾಗಿತ್ತು. ಈಗ ಕೀರ್ತಿ ಏನು ಮಾಡುತ್ತಾಳೆ? ಆದರೂ ಅವಳು ಅವರ ಕೈ ಬಿಡಲಿಲ್ಲ. ಆಂಟಿ, ನೀವು ನಡೆಯಿರಿ. ನನ್ನ ಹತ್ತಿರ ಇನ್ನೂ ಸ್ವಲ್ಪ ಹಣ ಇದೆ. ಸ್ವಲ್ಪ ದಿನ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿಕೊಳ್ಳೋಣ. ಆನಂತರ ನಾನು ಕೆಲಸ ಹುಡುಕುತ್ತೇನೆ. ಹೀಗೆ ಹೇಳಿ ಅವಳು ನಗರದ ಒಂದು ಕಡಿಮೆ ಬಾಡಿಗೆ ಲಾಡ್ಜಲ್ಲಿ ಉಳಿದುಕೊಂಡರು. ಕೀರ್ತಿ ತನ್ನ ಫ್ರೆಂಡ್ ಜೊತೆಗೆ ಸ್ವಲ್ಪ ಹಣವನ್ನು ಪಡೆದು ದೇವೇರಿಯವರನ್ನು ಅವರ ಮನೆಗೆ ಕರೆದುಕೊಂಡು ಹೋದಳು. ಅಲ್ಲಿ ಶೋಕಾಚರಣೆಯನ್ನು ಮಾಡಿ ಜನರು ಮನೆಗೆ ಹೋಗುತ್ತಿದ್ದರು. ಮನೆಯಲ್ಲಿ ಮಗ ಸೊಸೆ ಮಾತ್ರ ಇದ್ದರು. ಅವರು ನಿಶ್ಚಿಂತೆಯಿಂದ ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು, ನಮಗೆ ತೊಂದರೆ ತಪ್ಪಿತ್ತು. ಅಮ್ಮ ಅಷ್ಟು ದೂರದಿಂದ ವಾಪಸ್ ಬರಲು ಸಾಧ್ಯವಿಲ್ಲ. ಇದಕ್ಕೆ ಸೊಸೆ ಹೇಳಿದಳು, ನೀವು ಸರಿಯಾಗಿ ಹೇಳಿದ್ರಿ. ಮುದುಕಿ ಎಷ್ಟು ವರ್ಷದಿಂದ ನಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಳು. ಈಗ ಅವಳು ಸತ್ತರೂ ನಮಗೆ ಚಿಂತೆ ಇಲ್ಲ ಎಂದು ಹೇಳಿ ನಗುತ್ತಿದ್ದಳು. ಇದಕ್ಕೆ ಮಗ, ಸತ್ತಿದ್ದಾರೋ ಅಥವಾ ನಾವೇ ಸಾಯಿಸಿದ್ದೇವೋ? ಹೀಗೆ ಹೇಳುತ್ತಾ ಇಬ್ಬರು ಜೋರಾಗಿ ನಗುತ್ತಿದ್ದರು. ಏನೇ ಆದರೂ ನಮಗೆ ಲಾಭ. ಜನರಿಗೆ ಏನು ಗೊತ್ತು, ನಮ್ಮ ಅಮ್ಮ ಗಂಗಾ ನದಿಯಲ್ಲಿ ಮುಳುಗಿ ಸತ್ತಿದ್ದಾರಾ ಅಥವಾ ನಾವೇ ಅವರನ್ನು ಸಾಯಲು ಬಿಟ್ಟು ಬಂದಿದ್ದೇವೆ ಎಂದು? ಜನರು ನಾವು ಏನು ಹೇಳಿದರೂ ನಂಬುತ್ತಾರೆ. ಒಂದು ಸಲ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದರೆ ಎಲ್ಲ ತೊಂದರೆ ದೂರವಾಗುತ್ತದೆ. ಡೆತ್ ಸರ್ಟಿಫಿಕೇಟ್ ಮಾಡಿಸಿದ ಮೇಲೆ ಎಲ್ಲ ಆಸ್ತಿಯನ್ನು ನಮ್ಮ ಹೆಸರಿಗೆ ಮಾಡಿಸಿಕೊಂಡು ಆರಾಮಾಗಿರಬಹುದು. ಮುದುಕಿ ಎಲ್ಲದಕ್ಕೂ ತಡೆ ಹಾಕುತ್ತಿದ್ದಳು. ಈಗ ನಾವು ನಿಶ್ಚಿಂತೆಯಿಂದ ನಮಗೆ ಹೇಗೆ ಬೇಕೋ ಹಾಗೆ ಬದುಕಬಹುದು. ಈ ಎಲ್ಲ ಮಾತುಕತೆಯನ್ನು ಕೀರ್ತಿ ಮತ್ತು ದೇವೇರಿಯವರು ಕೇಳಿಸಿಕೊಂಡಿದ್ದರು.
ಇದನ್ನು ಕೇಳಿ ದೇವೇರಿಯವರು ಕುಸಿದು ಹೋಗಿದ್ದರು. ಸ್ವಂತ ಮಗನೇ ಅಮ್ಮನ ಬಗ್ಗೆ ಈ ರೀತಿ ಯೋಚನೆ ಮಾಡಬಹುದಾ? ಅವರು ತುಂಬ ಅಳುತ್ತಿದ್ದರು. ಕೀರ್ತಿ ಅವರಿಗೆ ಸಹಾಯ ಮಾಡಲು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಳು. ದೇವೇರಿಯವರು ತಮ್ಮ ಮಗ ಸೊಸೆಯಿಂದ ನಿಜವಾಗಿಯೂ ಬೇರೆಯಾಗಿದ್ದಾರೆ. ಅವರು ಸಿಕ್ಕಿದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದುಕೊಂಡಿದ್ದಳು. ಆದರೆ ಇಲ್ಲಿ ಕೀರ್ತಿ ಮೊದಲು ಏನು ಯೋಚನೆ ಮಾಡಿದಳೋ ಅದೇ ರೀತಿಯಾಗಿತ್ತು. ಮಗ ಸೊಸೆ ಬೇಕೆಂತಲೇ ದೇವೇರಿಯವರನ್ನು ಬಿಟ್ಟು ಬಂದಿದ್ದರು. ಈಗ ಸತ್ಯ ಕಣ್ಣೆದುರಿಗೆ ಬಂದಾಗ ಇದನ್ನು ಅರ್ಥ ಮಾಡಿಕೊಂಡ ಕೀರ್ತಿ ಹೇಳಿದಳು, ಆಂಟಿ, ನೀವು ಬೇಸರ ಮಾಡಿಕೊಳ್ಳಬೇಡಿ. ನನಗೆ ಈಗ ನಿಮ್ಮನ್ನು ಎಲ್ಲಿ ಬಿಡುವುದು ಎನ್ನುವುದೇ ಅರ್ಥವಾಗುತ್ತಿಲ್ಲ. ನನಗೆ ಉಳಿದುಕೊಳ್ಳಲು ಜಾಗವಿಲ್ಲ. ಹೀಗಿರುವಾಗ ನಿಮ್ಮನ್ನು ಹೇಗೆ ನೋಡಿಕೊಳ್ಳಲಿ? ಇದನ್ನು ಕೇಳಿ ದೇವೇರಿಯವರು ಇನ್ನೂ ಹೆಚ್ಚು ದುಃಖಿಸಲು ಶುರು ಮಾಡಿದರು. ಇದನ್ನು ಅರ್ಥ ಮಾಡಿಕೊಂಡು ಕೀರ್ತಿ ಹೇಳಿದಳು, ನನ್ನನ್ನು ಕ್ಷಮಿಸಿ ಆಂಟಿ. ನೀವು ಮೊದಲೇ ತೊಂದರೆಯಲ್ಲಿದ್ದೀರಿ. ನಾನು ನಿಮ್ಮನ್ನು ಇನ್ನಷ್ಟು ನೋಯಿಸಿದೆ. ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡಿ. ನೋಡೋಣ ಏನಾಗುತ್ತದೆ ಆಗಲಿ. ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು ಆಗದಿದ್ದರೂ 2 ಹೊತ್ತಿನ ಊಟ ಕೊಡಬಲ್ಲೆ. ನೀವು ಚಿಂತಿಸಬೇಡಿ. ಹೇಗಾದರೂ ಬದುಕಿದರಾಯಿತು. ನೀವು ನನ್ನ ಅಮ್ಮನ ಸಮಾನ. ನಾನು ಹೇಗಾದರೂ ಮಾಡಿ ಅತ್ತೆ ಮಾವಂದಿರನ್ನು ಒಪ್ಪಿಸುತ್ತೇನೆ. ನೀವು ನನ್ನ ಜೊತೆ ಬರಬಹುದು. ಹೀಗೆ ಹೇಳಿ ಕೀರ್ತಿ ಇನ್ನೊಮ್ಮೆ ತನ್ನ ಮಾವನಿಗೆ ಫೋನ್ ಹಚ್ಚಿದಳು. ಆದರೆ ಅವಳ ಮಾವ ಇದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಅವರು ಹೇಳಿದರು, ನಿನ್ನ ಅತ್ತೆ ನಿನ್ನನ್ನು ಮನೆಗೆ ಬರಬೇಡ ಎಂದು ಹೇಳಿದ್ದಾಳೆ. ನೀನು ಏನು ಮಾಡುತ್ತೀಯೋ ಮಾಡಿಕೋ. ಮನೆಗೆ ಬರುವ ಅಗತ್ಯವಿಲ್ಲ ಎಂದರು. ದೇವೇರಿಯವರು ದಿನಪೂರ್ತಿ ತಮ್ಮ ಮಗ ಸೊಸೆ ಮಾಡಿರುವ ನೀಚ ಕೆಲಸದ ಬಗ್ಗೆ ಯೋಚಿಸಿ ಅಳುತ್ತಾ ಕುಳಿತುಕೊಂಡರು. ನಂತರ ಅವರು ರಾತ್ರಿಯಾಗುತ್ತಿದ್ದಂತೆ ಅವರ ಮನಸ್ಸಿನಲ್ಲಿ, ನನ್ನ ಮಗ ಸೊಸೆ ಇಷ್ಟೊಂದು ನೀಚ ಮಟ್ಟಕ್ಕೆ ಇಳಿದಿರುವಾಗ ನಾನು ಏಕೆ ಅವರಿಗೆ ಬುದ್ಧಿ ಕಲಿಸಬಾರದು? ಹೌದು, ನಾನು ನನ್ನ ಮಗ ಸೊಸೆಗೆ ಬುದ್ಧಿ ಕಲಿಸಲೇಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಎಲ್ಲ ಮಕ್ಕಳು, ಸೊಸೆಯಂದಿರು ತಮ್ಮ ತಂದೆ ತಾಯಿಗಳಿಗೆ ಇದೇ ರೀತಿ ಮಾಡುತ್ತಾರೆ. ಅವರು ಯೋಚಿಸಿ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ಮಗ ಸೊಸೆ ನನ್ನ ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡಿಸಿಕೊಳ್ಳುತ್ತಾರೆ. ಹಾಗಾಗಿ ನಾನು ಅದಕ್ಕಿಂತ ಮೊದಲು ಏನಾದರೂ ಮಾಡಬೇಕು ಎಂದು ಮರುದಿನ ಕೀರ್ತಿಯನ್ನು ಕರೆದುಕೊಂಡು ಲಾಯರ್ ಮನೆಗೆ ಹೋದರು. ವಕೀಲರೊಂದಿಗೆ ಮಾತನಾಡಿ ಪೊಲೀಸರನ್ನು ಕರೆದುಕೊಂಡು ತಮ್ಮ ಮನೆಗೆ ಹೋದರು. ಪೊಲೀಸರ ಜೊತೆ ತಮ್ಮ ಅಮ್ಮನನ್ನು ನೋಡಿ ಮಗ ಸೊಸೆ ಇಬ್ಬರು ದಂಗಾಗಿ ಹೋದರು. ಅವರಿಗೆ ನಿಂತ ನೆಲವೇ ಕುಸಿದಂತಾಗಿ ಅವರ ಉಸಿರೇ ನಿಂತು ಹೋದಂತಾಯಿತು. ಅವರ ಬಾಯಿಂದ ಮಾತುಗಳೇ ಹೊರಬರಲಿಲ್ಲ. ಪೊಲೀಸರಿಗೆ ಎಲ್ಲ ವಿಷಯವನ್ನು ದೇವೇರಿಯವರು ಮೊದಲೇ ತಿಳಿಸಿದ್ದರು. ಹೀಗಾಗಿ ಪೊಲೀಸರು ಮಗ ಸೊಸೆಯನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರು. ಈಗ ಮಗ ಸೊಸೆ ಏನು ಮಾಡುತ್ತಾರೆ? ಹೆಚ್ಚು ದಿನ ಪೊಲೀಸರು ಅವರನ್ನು ಇಟ್ಟುಕೊಳ್ಳಲು ಆಗಲಿಲ್ಲ. ದೇವೇರಿಯವರು ಪೊಲೀಸರಿಗೆ ನೀಡಿದ ದೂರಿನ ಆಧಾರದ ಮೇಲೆ ಅವರನ್ನು ಮನೆಯಿಂದ ಹೊರಹಾಕಲಾಯಿತು ಮತ್ತು ಇನ್ನು ಮುಂದೆ ದೇವೇರಿ ಅವರ ಅಕ್ಕಪಕ್ಕ ಸುಳಿಯಬಾರದು ಎನ್ನುವ ಸೂಚನೆಯನ್ನು ನೀಡಿದರು. ದೇವೇರಿಯವರು ಕೀರ್ತಿಯನ್ನು ಕರೆದುಕೊಂಡು ತಮ್ಮ ಮನೆಯಲ್ಲಿ ಇರತೊಡಗಿದರು. ಕೀರ್ತಿ ಈಗ ಚಿಕ್ಕ ಕೆಲಸವನ್ನು ಹುಡುಕಿಕೊಂಡಳು. ದೇವೇರಿಯವರು ಕೀರ್ತಿಯೊಂದಿಗೆ ಸಂತೋಷದಿಂದ ಇರುತ್ತಿದ್ದರು. ಅಪ್ಪ ಅಮ್ಮ ಇಲ್ಲದಿರುವ ಕೀರ್ತಿಗೆ ತಾಯಿಯ ಪ್ರೀತಿ ಸಿಕ್ಕಿತ್ತು ಮತ್ತು ಅಮ್ಮನಿಗೆ ತನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಒಬ್ಬಳು ಮಗಳು ಸಿಕ್ಕಿದಳು. ಅವರ ಸ್ವಂತ ಮಗ ಸೊಸೆ ಮಾಡದಿರುವ ಕೆಲಸವನ್ನು ಮಗಳು ಮಾಡಿದಳು. ಅವರ ಬಗ್ಗೆ ಕಾಳಜಿ ತೆಗೆದುಕೊಂಡು ಅವರು ಕಷ್ಟದಲ್ಲಿರುವಾಗ ಅವರ ಜೊತೆ ನಿಂತಿದ್ದಳು. ಹೀಗಿರುವಾಗ ಅವಳನ್ನು ಹೇಗೆ ಬಿಟ್ಟು ಕೊಡುತ್ತಾರೆ? ಅವರು ಅವಳನ್ನು ತನ್ನ ಮಗಳಂತೆ ನೋಡಿಕೊಂಡರು. ಇಬ್ಬರು ಖುಷಿ ಖುಷಿಯಾಗಿರುತ್ತಿದ್ದರು. ಕೆಲವು ವರ್ಷಗಳ ನಂತರ ಒಬ್ಬ ಒಳ್ಳೆಯ ಅನಾಥ ಹುಡುಗನನ್ನು ನೋಡಿ ಅವನ ಜೊತೆ ಕೀರ್ತಿಯ ಮದುವೆ ಮಾಡಿದರು. ಅವರು ಒಂದು ಚಿಕ್ಕ ಕುಟುಂಬವಾಗಿ ಇರತೊಡಗಿದರು. ಸ್ವಂತ ಮಗ ಸೊಸೆಯಿಂದ ಸಿಗದಿರುವ ಪ್ರೀತಿ ಅಪರಿಚಿತ ಮಗಳು ಅಳಿಯನಿಂದ ಸಿಗುತ್ತಿತ್ತು. ಈಗ ಅವರಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ನಿಶ್ಚಿಂತರಾಗಿ ಜೀವನ ನಡೆಸಿದರು. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.